ಐಪಿಎಲ್ ಅಭಿಮಾನಿಗಳ ಕಣ್ಣೆಲ್ಲ ಈಗ ಡಿಸೆಂಬರ್ 16ರ ಮೇಲೆ ನೆಟ್ಟಿದೆ. ಅದೇ ದಿನ ಮಿನಿ ಆಕ್ಷನ್ ನಡೆಯಲಿದ್ದು ಯಾವ್ಯಾವ ಆಟಗಾರರನ್ನ ಯಾವ್ಯಾವ ತಂಡಗಳು ಖರೀದಿ ಮಾಡುತ್ತವೆ ಎನ್ನುವಂತ ಕ್ಯೂರಿಯಾಸಿಟಿ ಇದೆ. ಮಿನಿ ಹರಾಜಿನಲ್ಲಿ ದುಬಾರಿ ಸಂಭಾವನೆ ಪಡಿತಾ ಇದ್ದಂತ ಆಟಗಾರರು ಕೂಡ ಇದ್ದಾರೆ. ಸೊ ಈ ಬಾರಿಯ ಆಕ್ಷನ್ ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬಲ್ಲಂತ ಆಟಗಾರರು ಯಾರೆಲ್ಲ ಅನ್ನೋದನ್ನ ಹೇಳ್ತೇನೆ. ಹಾಗೆ ಅವರ ಸಂಭಾವನೆ ಎಷ್ಟಿತ್ತು ಅನ್ನೋ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನೀಡ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2026ರ ಐಪಿಎಲ್ಗೂ ಮುನ್ನ 10 ಫ್ರಾಂಚೈಸಿಗಳು ಟೋಟಲ್ ಆಗಿ 73 ಆಟಗಾರರನ್ನ ತಂಡದಿಂದ ರಿಲೀಸ್ ಮಾಡಿದ್ದಾರೆ. ಒಂದಷ್ಟು ಫ್ರಾಂಚೈಸಿಗಳು ಹೊಸಬರನ್ನ ಕೈ ಬಿಟ್ಟಿದ್ರು ಕೂಡ ಇನ್ನೂ ಕೆಲ ತಂಡಗಳು ದುಬಾರಿ ಆಟಗಾರರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಆದರೆ ನೆಕ್ಸ್ಟ್ ಸೀಸನ್ಗೆ ಅವರೆಲ್ಲ ಅದೇ ಮೊತ್ತಕ್ಕೆ ಖರೀದಿ ಆಗುವುದಂತೂ ಡೌಟ್ ಇದೆ. ಅಂಡ್ ಕೆಲವರು ಅನ್ಸೋಲ್ಡ್ ಆದ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ಸೊ ಈ ಪೈಕಿ ಕಾಸ್ಟ್ಲಿ ಪ್ಲೇಯರ್ಸ್ ಯಾರೆಲ್ಲ ಅನ್ನೋದನ್ನ ನೋಡ್ತಾ ಹೋಗೋಣ. 2025ರ ಮೆಗಾ ಹರಾಜಿನಲ್ಲಿ ಕೆಕೆಆರ್ ತಂಡ ವೆಂಕಟೇಶ್ ಅಯ್ಯರ್ ಮೇಲೆ 23.75 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಬಟ್ 11 ಪಂದ್ಯಗಳಲ್ಲಿ ಅಯ್ಯರ್ ಕೇವಲ 142 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಬೌಲಿಂಗ್ ನಲ್ಲಿ ಅವರಿಂದ ಯಾವ ನಿರೀಕ್ಷೆ ಕೂಡ ಇರಲಿಲ್ಲ. ಹೀಗಾಗಿ ಮಿನಿ ಆಕ್ಷನ್ಗೂ ಮುನ್ನವೇ ಈ ತಂಡ ಇವರನ್ನ ರಿಲೀಸ್ ಮಾಡಿದೆ. ಸೊ ಈ ಮೂಲಕ ಈ ಬಾರಿಯ ಮಿನಿ ಆಕ್ಷನ್ ನಲ್ಲಿ ಅತಿ ದುಬಾರಿ ಸಂಭಾವನೆ ಪಡಿತಾ ಇದ್ದಂತ ಆಟಗಾರನಾಗಿ ವೆಂಕಟೇಶ್ ಅಯ್ಯರ್ ಕಾಣಿಸಿಕೊಳ್ತಾರೆ. ಹಾಗೆ ಇವರ ಮೇಲೆ ನೆಕ್ಸ್ಟ್ ಸೀಸನ್ ಅಲ್ಲಿ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ ಅಥವಾ ಯಾವ ತಂಡಕ್ಕೆ ಸೇರ್ತಾರೆ ಅನ್ನುವಂತ ಕ್ಯೂರಿಯಾಸಿಟಿ ಇದೆ. ಇನ್ನು ಶ್ರೀಲಂಕಾದ ವೇಗಿ ಮತೀಶ ಪತಿರಾನ ಅವರನ್ನ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೈಬಿಟ್ಟಿದೆ. ಸೊ ಇವರು ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ. 13 ಕೋಟಿ ರೂಪಾಯಿ ಸಂಭಾವನೆ ಪಡೆದಿದ್ದ ಈ ಆಟಗಾರ 12 ಪಂದ್ಯಗಳನ್ನ ಆಡಿದ್ರು. ಹಾಗೆ 13 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಬಟ್ ರನ್ಸ್ ಬಿಟ್ಟುಕೊಡೋದ್ರಲ್ಲಿ ಮಾತ್ರ ದುಬಾರಿಯಾಗಿದ್ರು. ಎಕಾನಮಿ ದರ 10+ ಇತ್ತು. ಹೀಗಾಗಿ ಇವರನ್ನ ತಂಡದಿಂದ ರಿಲೀಸ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಆಂಡ್ರೆ ರಸೆಲ್, ಕೆಕೆಆರ್ನ ಸ್ಟಾರ್ ಪ್ಲೇಯರ್ ಆಗಿರುವಂತ ರಸೆಲ್ 2014ರಿಂದ ಐಪಿಎಲ್ ಆಡ್ತಿದ್ದಾರೆ. 2651 ರನ್ಗಳು ಹಾಗೆ 123 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಬಟ್ 2025ರಲ್ಲಿ ನಿರೀಕ್ಷಿತ ಪ್ರದರ್ಶನ ಬಂದಿರಲಿಲ್ಲ. 13 ಪಂದ್ಯಗಳಿಂದ 167 ರನ್ ಹಾಗೆ 8 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹೀಗಾಗಿ 12 ಕೋಟಿ ರೂಪಾಯಿ ಮೌಲ್ಯದ ರಸೆಲ್ ರನ್ನ ತಂಡ ಕೈಬಿಟ್ಟಿದೆ. ಇನ್ನು ಮಿನಿ ಆಕ್ಷನ್ ನಲ್ಲಿ ಇರುವಂತಹ ಮತ್ತೊಬ್ಬ ದುಬಾರಿ ಆಟಗಾರ ಅಂದ್ರೆ ಅದು ರವಿ ಬಿಷ್ಣೋಯ್. ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ರವಿ ಬಿಷ್ಣೋಯ್ ರನ್ನ ಲಕ್ನೋ ಸೂಪರ್ ಜೈಂಟ್ಸ್ 11 ಕೋಟಿ ರೂಪಾಯಿಗೆ ಉಳಿಸ್ಕೊಂಡಿತ್ತು. ಆದ್ರೆ 11 ಪಂದ್ಯಗಳಲ್ಲಿ 9 ವಿಕೆಟ್ಗಳನ್ನಷ್ಟೇ ಬೇಟೆಯಾಡಿದ್ರು. ಬಟ್ ಎಕಾನಮಿ 10+ ಇತ್ತು. ಹೀಗಾಗಿ ಇವರನ್ನು ಕೂಡ ತಂಡದಿಂದ ಕೈಬಿಡಲಾಗಿದೆ. ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 9 ಕೋಟಿ ರೂಪಾಯಿ ಮೌಲ್ಯದ ಜೇಕ್ ಫ್ರೇಜರ್ ಮೆಕ್ಗುರ್ಗ್ ಅವರನ್ನು ಕೂಡ ಕೈಬಿಟ್ಟಿದೆ. ಅವರಿಂದಲೂ ಕೂಡ ನಿರೀಕ್ಷಿತ ಪ್ರದರ್ಶನ ಬಂದಿರಲಿಲ್ಲ. ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ದುಬಾರಿ ಆಟಗಾರರಾಗಿ ಕಾಣಿಸಿಕೊಂಡಿದ್ದ ಲಿಯಾನ್ ಲಿವಿಂಗ್ ಸ್ಟೋನ್ ರನ್ನ ಫ್ರಾಂಚೈಸಿ ಕೈಬಿಟ್ಟಿದೆ. 8.75 ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ದಂತ ಇಂಗ್ಲಿಷ್ ಆಲ್ರೌಂಡರ್ 10 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ರು. ಬಟ್ ಕೇವಲ 112 ರನ್ಗಳು ಹಾಗೆ 2 ವಿಕೆಟ್ಗಳನ್ನ ಮಾತ್ರ ಬೇಟೆಯಾಡಿದ್ರು. ಬಟ್ ಅವರಿಂದ ಯಾವುದೇ ಎಫೆಕ್ಟಿವ್ ಆದಂತ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಹೀಗಾಗಿ ಫ್ರಾಂಚೈಸಿ ಅವರನ್ನ ಬಿಡುಗಡೆ ಮಾಡಿದೆ. ಸೊ ಇವರು ದುಬಾರಿ ಸಂಭಾವನೆ ಪಡಿತಾ ಇದ್ದಂತ ಲಿಸ್ಟ್ ನಲ್ಲಿರುವಂತಹ ಆಟಗಾರ ಆಗಿದ್ದಾರೆ. ಅಂಡ್ ಬೌಲಿಂಗ್ ಸುಧಾರಣೆಯ ಭಾಗವಾಗಿ 8 ಕೋಟಿ ರೂಪಾಯಿ ಮೌಲ್ಯದ LSG ವೇಗಿ ಆಕಾಶ್ ದೀಪ್ ಅವರನ್ನು ಕೂಡ ತಂಡದಿಂದ ಬಿಡುಗಡೆ ಮಾಡಲಾಗಿದೆ. ಇನ್ನು ಮತ್ತೊಬ್ಬ ಲಕ್ನೋ ತಂಡದ ಆಟಗಾರ ಡೇವಿಡ್ ಮಿಲ್ಲರ್ ಅವರನ್ನು ಕೂಡ ರಿಲೀಸ್ ಮಾಡಿದೆ ಫ್ರಾಂಚೈಸಿ. LSG ತಂಡ 7.5 ಕೋಟಿ ರೂಪಾಯಿ ಸಂಭಾವನೆಯನ್ನ ನೀಡಿತ್ತು ಕಳೆದ ಸೀಸನ್ ಅಲ್ಲಿ. ಇನ್ನು ದಕ್ಷಿಣ ಆಫ್ರಿಕಾದ ವೇಗಿ ಆಂಡ್ರಿಚ್ ನಾರ್ಜೆ ಅವರನ್ನು ಕೂಡ ಕೆಕೆಆರ್ ತಂಡ ಕೈಬಿಟ್ಟಿದೆ. ನಾರ್ಜೆ 6.5 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡ್ಕೊಳ್ತಾ ಇದ್ರು. ಇನ್ನು CSK ತಂಡದ ಮತ್ತೊಬ್ಬ ದುಬಾರಿ ಆಟಗಾರ ಡೆವಾನ್ ಕಾನ್ವೆ ಕೂಡ ಈ ಬಾರಿ ಮಿನಿ ಆಕ್ಷನ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಆಟಗಾರ ಕಳೆದ ಸೀಸನ್ ಅಲ್ಲಿ 6.25 ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ರು. ಸೊ ಬಟ್ ಇವರಿಂದಲೂ ಕೂಡ ಕಳಪೆ ಪ್ರದರ್ಶನದ ಹಿನ್ನೆಲೆಯಲ್ಲಿ ಇವರನ್ನು ಕೂಡ ಮಿನಿ ಆಕ್ಷನ್ಗೆ ರಿಲೀಸ್ ಮಾಡಲಾಗಿದೆ. ಸೊ ಹೀಗೆ 30 ಲಕ್ಷದ ಆಟಗಾರರಿಂದ ಹಿಡಿದು 23 ಕೋಟಿಗೂ ಹೆಚ್ಚು ಸಂಭಾವನೆ ಪಡಿತಾ ಇದ್ದಂತ ಆಟಗಾರರು ಈ ಬಾರಿಯ ಮಿನಿ ಆಕ್ಷನ್ ನಲ್ಲಿ ಕಾಣಿಸಿಕೊಳ್ತಾರೆ. ಆದ್ರೆ ಈಗ ಹೇಳಿರುವಂತ ದುಬಾರಿ ಆಟಗಾರರೆಲ್ಲ ಕಳಪೆ ಪ್ರದರ್ಶನದಿಂದಾಗಿಯೇ ತಂಡಗಳಿಂದ ಹೊರಬಿದ್ದಿದ್ದಾರೆ. ಸೊ ಅವರ ಫಾರ್ಮ್ ನೋಡ್ತಾ ಇದ್ರೆ ಕಳೆದ ಸೀಸನ್ ಅಲ್ಲಿ ಪಡಿತಾ ಇದ್ದಂತ ಹಣ ಮಿನಿ ಆಕ್ಷನ್ ನಲ್ಲಿ ಸಿಗೋದು ಡೌಟ್ ಇದೆ. ಸೊ ನಿಮ್ಮ ಪ್ರಕಾರ ಮಿನಿ ಆಕ್ಷನ್ ನಲ್ಲಿ ಹೈಯೆಸ್ಟ್ ಬಿಡ್ ಆಗುವಂತ ಪ್ಲೇಯರ್ ಯಾರಿರಬಹುದು ಅಥವಾ ಯಾವ ಆಟಗಾರ ಅನ್ಸೋಲ್ಡ್ ಆದ್ರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.